ದೇವರು ಯಾವಾಗ ಬರ್ತಾನೆ, ಯಾವಾಗ ಕಾಣ್ತಾನೆ, ಅದೇ ಶಬ್ದ ಹೇಳ್ತದೆ. ಅಧಕೃತೇತು ಅಧಕೃತೇಶು ಅಕ್ಷೇಶು ಜ. ಜ ಅಂದ್ರೆ ಕೊಡ್ತಾನೆ, ಪ್ರಾದುರ್ಭವಿಸ್ತಾನೆ. ಯಾವಾಗಂದ್ರೆ ಅಕ್ಷೇಶು ಅಧಕೃತೇಶು. ನಮಗೆ ಇಂದ್ರಿಯದಲ್ಲಿ ಬರುವ ಭೋಗ, ಅದನ್ನು ನಾವು ತೊರೆದಾಗ ದೇವರು ನಮ್ಮ ಮುಂದೆ ಬರ್ತಾನೆ. ನಮ್ಮ ಮುಂದೆ ಎರಡು ಇಡ್ತಾನೆ ಅಂತ. ಒಂದು ಭೋಗ, ಒಂದು ತನ್ನ ಯೋಗ ಅಂತ. ಭೋಗ ಬೇಕು ಅಂತಾದ್ರೆ ದೇವರ ಯೋಗ ಇಲ್ಲ, ದೇವರ ಯೋಗ ಬಂದ್ರೆ ಭೋಗ ಬಿಟ್ಟುಬಿಡು. ಎರಡರಲ್ಲಿ ನಮಗೆ ಚಾಯ್ಸ್. ದೇವರೇ ನೀನು ನೆಕ್ಸ್ಟ್, ಫಸ್ಟ್ ಭೋಗ ಆಯಿತು ಅಂತ ಹೇಳ್ತಾನೆ. ಕೇಶವನಾಮದಲ್ಲಿ ದಾಸರು ಹೇಳ್ತಾರೆ, ಅಧೋಕ್ಷಜ, ಅಕ್ಷದಿಂದ ಬರುವ ಭೋಗವನ್ನು ಅಧಃ ತಿರಸ್ಕರಿಸಿದರೆ ಜ ನಮ್ಮ ಎದುರು ಬಂದು ನಿಲ್ತಾನೆ ಭಗವಂತ ಅಂತ. ಇಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಅವರು. ಸಾಧು ಸಂಘ ಕೊಟ್ಟು ನಿನ್ನ, ಸಾಧುಗಳ ಸಂಘವನ್ನು ಕೊಡು ಅಂತ. ಮೊದಲು ನಮಗೆ ಬೇಕಾದ್ದು ಆದೌ ಸಂಗಂಚ ಸಾಧುಷು. 30 ಭಾಗವತ ಧರ್ಮದಲ್ಲಿ ಹೇಳಿದ ಮೊದಲನೆಯ ಭಾಗವತ ಧರ್ಮ ಆದೌ ಸಂಗಂಚ ಸಾಧುಷು. ದೇವಹುತಿಗೆ ನಮ್ಮ ದೇವರು ಕಪಿತರೂಪಿ ಪರಮಾತ್ಮ ಹೇಳೋದು ಇದನ್ನೇ. ಮೊದಲು ಸಜ್ಜನರ ಸಂಘವನ್ನು ಮಾಡು. ಕೇಶವನಾಮದಲ್ಲಿ ಹೇಳ್ತಾರೆ, ಆ ಅಕ್ಷೇಶು ಅಧಕೃತೇಶು ಸಸ್ಸು. ಅದನ್ನು ಬಿಟ್ಟು ಅಂದ್ರೆ ಕಣ್ಣಿನ ಭೋಗವನ್ನು ಬಿಟ್ಟು ಸಾಧುಗಳ ಸಂಘ ಕೊಟ್ಟು. ಸಾಧುಗಳ ಸಂಘ ನಮಗಾಗಬೇಕು, ಸಜ್ಜನರ ಸಂಸರ್ಗ ನಮಗಾಗಬೇಕು. ಏನಾಗುತ್ತೆ ಆವಾಗ? ನಿನ್ನ ಪಾದ ಸೇವೆ ಇತ್ತು, ಭಗವಂತನ ಪಾದದ ಸೇವೆ ನಮಗೆ ಸಿಗ್ತದೆ. ಆವಾಗ ವೇದದಿಂದ ನೋಡದಿರು. ಭಗವಂತ ವೇದವನ್ನು ಬಿಟ್ಟು ಬಿಡ್ತಾನೆ. ವೇದ ಅಂತಂದ್ರೆ ನಮ್ಮನ್ನು ಪ್ರತ್ಯೇಕವಾಗಿ ಇಡ್ತಾನೆ, ಅವರ ಭಕ್ತರ ಗುಂಪಲ್ಲಿ ಸೇರಿಸುವುದಿಲ್ಲ. ಹಾಗೆ ಭೇದ ಮಾಡಿ ನೋಡದಿರು. ಭೇದ ಮಾಡಿ ನೋಡಬೇಡ, ನೋಡುವುದಿಲ್ಲ ಅವನು. ಯಾವಾಗ ಸಾಧುಗಳ ಸಂಘ ಆಯಿತು, ಭಗವಂತನ ಪಾದವನ್ನು ನಾವು ಹಿಡಿಯುತ್ತೇವೆ, ಆವಾಗ ದೇವರು ನಮ್ಮನ್ನು ಭೇದದಿಂದ ನೋಡುವುದಿಲ್ಲ, ನಮ್ಮನ್ನು ಪ್ರತ್ಯೇಕ ಮಾಡುವುದಿಲ್ಲ. ಅವನ ಪಂಕ್ತಿಯಲ್ಲೇ ಸೇರಿಸ್ತಾನೆ, ಅವನ ಕೋಣೆಯಲ್ಲೇ ಜಾಗ ಕೊಡ್ತಾನೆ. ಹೇ ಅಧೋಕ್ಷಜ. ದಾಸರ ಈ ನಾಮ 24 ನಾಮಗಳು ನೀವು ಚಿಂತನೆ ಮಾಡಿ. ಅದು ರಾಮಾಯಣಮಯ, ಅದು ಭಾಗವತಮಯ, ಅದು ಮಹಾಭಾರತಮಯ. ಅದು ಸುಲಭವಾಗಿ ಇಡೀ ರಾಮಾಯಣ, ಮಹಾಭಾರತ, ಭಾಗವತ ಕಥೆಯನ್ನು ನಮ್ಮ ತಲೆಯಲ್ಲಿ ದಾಸರು ತುಂಬಿದ್ದಾರೆ. ಎಷ್ಟು ಸರಳ ಇದೆ ನೋಡಿ. ಸಾಧು ಸಂಘ ಕೊಟ್ಟು ಪಾದ ಸೇವೆ ಇತ್ತು ಸುಗ್ರೀವ. ಅವನಿಗೆ ಸಾಧು ಸಂಘ ಕೊಟ್ಟು. ಸಾಧು ಅಂದ್ರೆ ಹನುಮಂತ ದೇವರು. ಅವರಿಗಿಂತ ಒಳ್ಳೆಯ ಸಾಧು ಇನ್ಯಾರಿದ್ದಾರೆ ಪ್ರಪಂಚದಲ್ಲಿ? ಸಾಧು ಸಂಘ ಕೊಟ್ಟು ಹನುಮಂತ ದೇವರ ಸಂಘವನ್ನು ಕೊಟ್ಟ. ದೇವರು ಉದ್ಧಾರ ಮಾಡುವ ಕ್ರಮ ಅಂದ್ರೆ ಹಾಗೆ. ಒಬ್ಬ ಕಷ್ಟದಲ್ಲಿದ್ದವ ಸುಗ್ರೀವ ಇದ್ದ, ಒಬ್ಬ ಅಣ್ಣ ತುಳಿದು ಇವನನ್ನು ದೂರ ಇಟ್ಟ. ಅವನ ಹೆಂಡತಿಯನ್ನು ಬಲಾತ್ಕಾರ ಮಾಡಿದ, ಆಸ್ತಿ ಪಾಸ್ತಿ ಎಲ್ಲ ಕಬಳಿಸಿದ. ದೇವರು ಸಾಧು ಸಂಘ ಕೊಟ್ಟು. ಯಾವಾಗ ಅಕ್ಷೇಶು ಅಧಕೃತೇಶು, ಭೋಗವನ್ನು ತೊರೆದ ಸುಗ್ರೀವನಿಗೆ ಹೇಳಿದರು, ನೀನು ಭೋಗ ಬಿಟ್ಟಿದ್ದಿ, ಹನುಮಪ್ಪನನ್ನು ನಿನಗೆ ಫ್ರೆಂಡ್ ಆಗಿ ಮಂತ್ರಿಯನ್ನಾಗಿ ಕೊಡ್ತೇನೆ. ಸಾಧು ಸಂಘ ಕೊಟ್ಟು. ಹನುಮಂತ ದೇವರ ಸಂಘ ಯಾವಾಗ ಆಯಿತು? ಹನುಮಪ್ಪ ಸುಮ್ಮನೆ ಬಿಡ್ತಾನ? ರಾಮದೇವರನ್ನು ಕರ್ಕೊಂಡು ಬಂದ, ಸುಗ್ರೀವನ ಹತ್ರ ನಿಲ್ಲಿಸಿದ, ಮಾಡು ನಮಸ್ಕಾರ ಅಂತ ಹೇಳಿದ, ಅವನ ಸೇವೆ ಮಾಡು ಅಂತ ಹೇಳಿದ. ಪಾದ ಸೇವೆ ಇತ್ತು. ಭೇದ ಮಾಡಿ ನೋಡದಿರೋ. ಹೇಗೆ ವಾಲಿಯನ್ನು ಭೇದ ಮಾಡಿ ನೋಡಿದ, ಹಾಗೆ ಸುಗ್ರೀವನನ್ನು ಭೇದ ಮಾಡಿ ನೋಡಲಿಲ್ಲ. ತನ್ನ ಪಕ್ಷದಲ್ಲಿಯೇ ಸೇರಿಸಿ ಅವನಿಗೆ ಶತ್ರುವಾದ ವಾಲಿಯನ್ನು ಸಂಹಾರ ಮಾಡಿದ. ಭೇದ ದೃಷ್ಟಿಯಿಂದ ನೋಡಲಿಲ್ಲ. ಅವನಿಗೆ ಕಿಷ್ಕಿಂಧೆಯ ಆಧಿಪತ್ಯವನ್ನು ಕೊಟ್ಟ, ಸಾರ್ವಭೌಮತೆಯನ್ನು ಕೊಟ್ಟ. ಯುದ್ಧದ ಕೀರ್ತಿಯೆಲ್ಲ ಸುಗ್ರೀವನಿಗೆ. ಪಟ್ಟಾಭಿಷೇಕ ಆದಾಗ ಹೇಳಿದ ರಾಮದೇವರು, ಅಯೋಧ್ಯೆಯಲ್ಲಿ ಲಂಕೆಯಲ್ಲಿ ರಾವಣನ ಜೊತೆಗೆ ಯುದ್ಧ ಮಾಡಿದ ಕೀರ್ತಿ ಈ ಸುಗ್ರೀವನಿಗೆ. ಭೇದ ಮಾಡಿ ನೋಡ್ಲಿಲ್ಲ, ಸಕಲ ಪುರುಷಾರ್ಥಗಳನ್ನು ಕೊಟ್ಟ. ಇದು ರಾಮಾಯಣ. ಭಾಗವತ ನಾವು ನೋಡಿದರೆ ಸಾಧು ಸಂಘ ಕೊಟ್ಟು. ಪ್ರಹ್ಲಾದ ಸಾಧು ಸಂಘ ಕೊಟ್ಟು. ಒಂದು ದಿನ ಅಲ್ಲ,
2 ದಿನ ಅಲ್ಲ, 100 ವರ್ಷ ಅಮ್ಮನ ಗರ್ಭದಲ್ಲಿ ಸಾಧು ಸಂಘ ಕೊಟ್ಟು, ನಾರದರ ಸಂಘ ಕೊಟ್ಟ. ಅಮ್ಮ ಕಯಾದಿಗೆ ಏನು ಗೊತ್ತಿದೆ ಪಾಪ, ಹಿರಣ್ಯಕಶಿಪುವಿನ ಕೈ ಹಿಡಿದವಳು ಅಷ್ಟೇ ಹೊರತು ಅವಳಿಗೆ ಯಾವುದೇ ಜ್ಞಾನ ಇಲ್ಲ. ನಾರದರ ಸಂಘ ಕೊಟ್ಟ, ಸಾಧು ಸಂಘ ಕೊಟ್ಟು ಪಾದ ಸೇವೆ ಇತ್ತು. ನರಸಿಂಹದೇವರ ಪಾದದ ಸೇವೆಯನ್ನು ಕೊಟ್ಟ. ವೇದ ಮಾಡಿ ನೋಡದಿರೋ, ದೇವರು ಎಂತಹ ಯೋಗ ಕೊಟ್ಟ ಅಂದ್ರೆ ನರಸಿಂಹದೇವರ ದರ್ಶನ ಆಯಿತು. ನಾರದರ ಹತ್ರ ಪಾಠ ಕೇಳಿದ್ದಕ್ಕೆ, ಮನನೆ ಮಾಡಿದ್ದಕ್ಕೆ ಪಾದ ಸೇವೆ ಇತ್ತು. ನರಸಿಂಹದೇವರು ಕಾಲು ಬಿಡಿಸಿ ಕೂತರು. ಯಾರಿಗೂ ಈ ಅವಕಾಶ ಸಿಗಲಿಲ್ಲ. ಪ್ರಹ್ಲಾದ ಕೂಡು ಅಂತ ಹೇಳಿದ, ಕಾಲು ಒತ್ತಿದ. ಪಾದ ಸೇವೆ ಇತ್ತು. ವೇದ ಮಾಡಿ ನೋಡದಿರೋ, ಅಲ್ಲಿ ಲಕ್ಷ್ಮೀದೇವಿ ಬಂದ್ಲು. ಆ ಶಂಕಿತಾನೋಪೇಯ ದೂರ ನಿಂತು ಬಿಟ್ಲು. ದೇವರು ದೂರ ಇಟ್ಟ, ಅಮ್ಮನನ್ನೂ ದೂರ ಇಟ್ಟ ನೋಡುವವರ ದೃಷ್ಟಿಯಲ್ಲಿ. ಬ್ರಹ್ಮದೇವರು ಬಂದರು, ಅಯ್ಯೋ ಕೈ ಮುಗಿದು ನಿಂತರು. ರುದ್ರದೇವರು, ಎಲ್ಲರಿಗೂ ಭಯ ಪಡುವಂತಹದ್ದು ರುದ್ರದೇವರಿಗೆ. ರುದ್ರದೇವರು ಕೈ ಮುಗಿದು ಹೇಳಿದ್ರು, ಕೋಪಕಾಲ ಯುಗಾಂತಸ್ಥೆ. ದೇವರೇ ನರಸಿಂಹ, ಕೋಪ ಮಾಡುವ ಕಾಲ ಇದಲ್ಲ, ಶಿವನಿರು ಅಂತ ಹೇಳಿದ. ರುದ್ರದೇವರು ದೂರ ನಿಂತರು. ಸಮೀರ, ವಾಣಿ, ಫಣೀಂದ್ರ, ವೀಂದ್ರ, ಭವೇಂದ್ರ ಎಲ್ಲ ಇಂದ್ರರು ದೂರ ಸರಿದು ನಿಂತರು. ವೇದ ಮಾಡಿ ಅವರನ್ನು ದೂರ ಇಟ್ಟ. ಆದರೆ ಪ್ರಹ್ಲಾದನನ್ನು ವೇದ ಮಾಡಿ ದೂರ ಇಡ್ಲಿಲ್ಲ, ತನ್ನ ಪಾದಬುಡದಲ್ಲಿಯೇ ಇಟ್ಟು ರಕ್ಷಣೆ ಮಾಡಿದ ದೇವರು. ಛೇ ಅಧೋಕ್ಷಜ ಅಂತ ಸ್ತೋತ್ರ ಮಾಡಿದ್ದಾರೆ. ಕುಂತಿ ಇದನ್ನು ನೆನಪಿಸಿಕೊಳ್ತಾಳೆ. ಅಧೋಕ್ಷಜ ಅಂತ ಹೇಳುವಾಗ ದೇವರು ಎಷ್ಟು ಅನುಗ್ರಹ ಮಾಡಿದ ನನಗೆ. ಸಾಧು ಸಂಘ ಕೊಟ್ಟು ಧೃತರಾಷ್ಟ್ರನ ಸಂಪರ್ಕ ಕೊಡ್ಲಿಲ್ಲ, ದುರ್ಯೋಧನಾದಿಗಳ ಸಖ್ಯ ಕೊಡ್ಲಿಲ್ಲ. ಒಂದು ವೇಳೆ ಗಾಂಧಾರಿಯಲ್ಲಿ ಹುಟ್ಟಬೇಕಾದ ಈ ಮಕ್ಕಳು ನನ್ನ ಉದರದಲ್ಲಿ ಹುಟ್ಟಿದ್ರೆ ಸಾಧು ಸಂಘ ಸಿಕ್ತಿರ್ಲಿಲ್ಲ, ದುಷ್ಟರ ಸಂಘ ಆಗ್ತಿತ್ತು. ನನಗೆ ಎಂತಹ ಸಂಘ ಸಿಕ್ಕಿತು. ಪಾಂಡವರು ಕಾಡಿಗೆ ಹೋದ್ರು, ಮಕ್ಕಳು ಕಾಡಿಗೆ ಹೋದ್ರು. ವಿದುರನ ಮನೆಯಲ್ಲಿ ಭಗವಂತ ವ್ಯವಸ್ಥೆ ಮಾಡಿದ. ಸಾಧು ಸಂಘ ಕೊಟ್ಟು, ವಿದುರ ಅಂತಂದ್ರೆ ಯಮಧರ್ಮರಾಯ, ಇಡೀ ಜಗತ್ತನ್ನು ನಿಯಮನೆ ಮಾಡುವ ಯಮಶಕ್ತಿ. ಒಳ್ಳೆಯ ವಿದ್ಯಾವಂತ. ವಿದುರ ಅಂದ್ರೆ ವಿದ್ಯಾರಥೇಹೇ ವಿದುರೋ ನಾಮ ಚಾಯಂ, ಒಳ್ಳೆಯ ಜ್ಞಾನಿ. ವಿದುರನ ಸಂಘವನ್ನು ಕೊಟ್ಟ ದೇವ್. ಅಮ್ಮ ಕುಂತಿ, ಚಿಂತೆ ಮಾಡಬೇಡ, ವಿದುರನ ಮನೆಯಲ್ಲಿರು. ಏನು ಫಲ? ಸಾಧು ಸಂಘ ಕೊಟ್ಟು ನಿನ್ನ ಪಾದ ಸೇವೆ ಇತ್ತು. ಪಾದ ಸೇವೆಯನ್ನು ಕೊಟ್ಟ ಭಗವಂತ. ವಿದುರ ದಿನಾ ಹೇಳಬೇಕು ಚಿಂತನೆ, ಕೃಷ್ಣನ ವೈಭವ ಹೇಳಬೇಕು. ವಿದುರನಿಗೆ ಕೃಷ್ಣ ಅಂತಂದ್ರೆ ಇನ್ನೇನೂ ಇಲ್ಲ, ಅದರ ಮುಂದೆ ಎಲ್ಲವೂ ನಗಣ್ಯ. ಕೃಷ್ಣಮಯ ಆಗಿ ಬಿಡ್ತಾನೆ ವಿದುರ. ಕೃಷ್ಣನ ಕಥೆ ಹೇಳ್ತಿದ್ದ, ಕೃಷ್ಣನ ವೈಭವ ಹೇಳ್ತಿದ್ದ, ಕೃಷ್ಣನ ಅಪಾರವಾದಂತಹ ವಿಚಿತ್ರವಾದ ಮಹಿಮೆಗಳನ್ನೆಲ್ಲ ವಿವರಿಸಿದ. ಪಾದ ಸೇವೆ ಇತ್ತು. ಕೃಷ್ಣನ ಪಾದ ಸೇವೆ ಕೊಟ್ಟು ಭೇದ ಮಾಡಿ ನೋಡದಿರೋ, ಕೃಷ್ಣನನ್ನು ಎಂದೂ ಭೇದ ಮಾಡಿ ನೋಡ್ಲಿಲ್ಲ. ದೇವರು ಸಂಧಾನಕ್ಕೆ ಬರ್ತಾನೆ, ಹಸ್ತಿನಾಪುರಕ್ಕೆ. ದುರ್ಯೋಧನ ಎಲ್ಲ ಭೋಜನ ವ್ಯವಸ್ಥೆ ಮಾಡಿದ್ದ. ಎಷ್ಟು ಐಟಮ್ಸ್, 1000 ಐಟಮ್ಸ್ ಮಾಡಿದ್ದ ದೇವರಿಗೆ. ಸ್ಪೆಷಲ್ ಹೇಳಿ 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 ಮಾಡಿಸಿದ್ದ. ನಮ್ಮ ದೇವರು ಬಂದ, ನಡ್ಕೊಂಡು ಬಂದ ದಾರಿಯಲ್ಲಿ. ಎಲ್ಲ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ಎಲ್ಲ ಆಚಾರ್ಯಗಳ ಬೀದಿ ಎಲ್ಲ ಮಿಕ ನೋಡಿದ್ರು. ಕೃಷ್ಣ ಬರುವಾಗ ದ್ರೋಣಾಚಾರ್ಯ ನೋಡಿದ್ರು, ನನ್ನ ಮನೆಗೆ ಬರ್ತಾನೆ. ಹೋಗ್ಲಿಲ್ಲ ದೇವರು. ಹೀಗೆ ನೋಡಿದ. ದ್ರೌಪದಿ ಉಪೇಕ್ಷಿತ ಇತಿ, ಹೋಗ್ಲಿಲ್ಲ, ನೋಡ್ಲಿಲ್ಲ ಅವನು. ಮುಂದೆ ಬಂದ ಅಶ್ವತ್ಥಾಮಾಚಾರ್ಯರ ಮನೆ, ಹೋಗ್ಲಿಲ್ಲ. ಕೃಪಾಚಾರ್ಯರ ಮನೆ, ಎಲ್ಲ ನೀವು ಅಲ್ಲಿ ಸಪೋರ್ಟ್ ಮಾಡಿದವರು, ನಮ್ ಬರೋಲ್ಲ ಅಂತ ಹೇಳಿದ. ಭೀಷ್ಮರು ಇದ್ರು, ಭೀಷ್ಮಾಚಾರ್ಯರ ಮನೆ. ಭೀಷ್ಮಾಚಾರ್ಯರು ಅಗ್ರಪೂಜೆ ಕೊಟ್ಟವರು. ಒಂದು ಸಲ ನೋಡಿದ ದೇವರು, ತಕ್ಷಣ ವಾಪಸ್ ಬಂದ. ಭೀಷ್ಮ ತಾತ ಎಲ್ಲ ಧರ್ಮಶಾಸ್ತ್ರಜ್ಞ ನನ್ನ ಮಡಿಗೆ ಕೈ ಹಾಕಿದ್ದಾರೆ, ಇದು ನ್ಯಾಯನ ಅಂತ ಹೇಳಿದಾಗ ನ್ಯಾಯ ಕೊಡ್ಬೇಕಾ ಬೇಡವಾ? ಸುಪ್ರೀಂ ಕೋರ್ಟ್ ಅದು. ಭೀಷ್ಮ ಅಂತಂದ್ರೆ ಅದೇನು ಪುಸ್ತಕ ರೆಫರ್ ಮಾಡಬೇಕಾಗಿಲ್ಲ. ಇನ್ನೂ 25 ವರ್ಷದ ಅಧ್ಯಯನದ ಚಿಂತನೆ ಮಸ್ತಕದಲ್ಲಿದೆ. ನಾವು ಪುಸ್ತಕ ನೋಡಿ ಹೇಳ್ಬೇಕು ಅಂತ ಹೇಳುವವರು, ಅವ್ರ ಮಸ್ತಕದಲ್ಲಿಯೇ ತುಂಬಿದೆ. ಸುಪ್ರೀಂ ಕೋರ್ಟ್ ಅವರು ಹೇಳಿದ್ರೆ ಮಾತಾಡುವವರೇ ಇಲ್ಲ. ಒಂದು ಹೇಳ್ಬೋದಿತ್ತಲ್ಲ, ಅಮ್ಮ ಇದು ತಪ್ಪು. ಈಗ ನಮ್ಮ ಹತ್ರ ಕೇಳಿದ್ರು ಒಂದು ಹೇಳಿಬಿಡ್ತೇವೆ, ಅದು ಕಾಮನ್ ಸೆನ್ಸ್ ಇದ್ದವ ಹೇಳ್ತಾನೆ.
ಹೆಣ್ಣನ್ನು ಇನ್ನೊಬ್ಬ ಮುಟ್ಟಿದ್ದು ತಪ್ಪ? ಅದು ಎಲ್ಲರ ಮುಂಭಾಗದಲ್ಲಿ ನಗ್ನವನ್ನಾಗಿ ಮಾಡುವುದು ನ್ಯಾಯನ? ತಪ್ಪು ಅಂತ ಚಿಕ್ಕ ಮಗು ಹೇಳುತ್ತೆ. ಭೀಷ್ಮರಿಗೆ ಹೇಳಲಿಕ್ಕಾಗಲಿಲ್ಲ. ಬ್ರಹ್ಮಚಾರಿ ಇಟ್ಕೊಂಡು ಏನು ಮಾಡೋಣ? ದೇವರು ಹೇಳಿದ, ಅವನಿಗೆ ಭೀಷ್ಮರ ಮನೆಗೆ ಹೋಗ್ಬೇಕು, ಅಗ್ರ ಪೂಜೆಯ ಒಂದು ದಾಕ್ಷಿಣ್ಯ ಧರ್ಮ. ಕೂಡಲೇ ನೆನಪಾದ. ಅಗ್ರ ಪೂಜೆ ನೆನಪಾಗ್ಲಿಲ್ಲ ಕೃಷ್ಣನಿಗೆ. ದ್ರೌಪದಿ ಉಪೇಕ್ಷಿತಳಾಗಿದ್ದಾಳೆ ಅಂತ ದೂರ ಇಟ್ಟ. ದುರ್ಯೋಧನ ಎಣಿಸಿದ, ಈ ಆಚಾರಗಳ ಮನೆಯೆಲ್ಲ ಬಿಟ್ಟ, ಯಾಕೆಂದ್ರೆ ನನ್ನ ಮನೆಗೇ ಬರ್ತಾನೆ ಅಂತ ಹಿಂಗೆ ನೋಡಿ ಕೈಗಟ್ಟಿ ನಿಂತಿದ್ದ. ದೇವರ ಗಾಡಿ ಹೋಗಲೇ ಇಲ್ಲ. ದುರ್ಯೋಧನನ ಮನೆ ದಾಟಿ ಹೋಯ್ತು. ಕೋಪವಂತೂ ಕೆಂಡಾಮಂಡಲಾಗಿ ಬಿಟ್ಟ. ವಿದುರ ಮನೆಯೊಳಗೆ ಕೇಶವಾಯ ನಮಃ, ನಾರಾಯಣಾಯ ನಮಃ, ಶ್ರೀಕೃಷ್ಣಾಯನ ಅರ್ಚನೆ ಮಾಡ್ತಾ ಇತ್ತು. ದೇವರ ಗಾಡಿ ಬಂದು ನಿಂತಿತು. ಅವನಿಗೆ ಕಲ್ಪನೆ ಇಲ್ಲ, ನಮ್ಮ ದೇವರು ಬರ್ತಾನೆ ನಮ್ಮ ಬೀದಿಗೆ. ನನ್ನ ಮನೆಗೆ ಎಲ್ಲಿ ಬರ್ತಾನೆ? ಶೂದ್ರ ನಾನು, ನನ್ನ ಮನೆಗೆ ಎಲ್ಲಿ ಬರ್ತಾನೆ ದೇವರು ಅಂತ ದೂರದಲ್ಲಿ ದೇವರದ್ದೇ ಅರ್ಚನೆಯಲ್ಲಿತ್ತ. ದೇವರ ಬಂಡಿ ನಿಂತು. ದುರ್ಯೋಧನ ಮನೆಯಲ್ಲಿ ನಿಂತ ಬಂಡಿಯ ಶಬ್ದನ ಅಲ್ಲ, ಇಲ್ಲಿಯೇ ಕೇಳಿಸ್ತಾ ಇದೆ. ನೋಡ್ತಾನೆ ಕೃಷ್ಣನ ಬಂಡಿ, ನೋಡ್ತಾನೆ ನಮ್ಮ ದೇವರು ಕೃಷ್ಣ. ನಂಬಲಿಕ್ಕೆ ಆಗ್ಲಿಲ್ಲ ಅಂತೆ. ಕೈ ಹಿಡಿದು ಎಳ್ಕೊಂಡು ಬಂದಂತೆ ನಮ್ಮ ದೇವರನ್ನು. ಅವನಿಗೆ ಮನೆಯಲ್ಲಿ ಏನೂ ಪಂಚಭಕ್ಷ ಪರಮಾನ್ನ ಇಲ್ಲ. ಅವನು ಬರೀ ಸಮರ್ಪಣೆ ಮಾಡಿತ್ತು. ಪ್ರೀತಿಯ, ಭಕ್ತಿಯ, ಆನಂದದ ಬಾಷ್ಪದಿಂದ ಕೃಷ್ಣನಿಗೆ ಪದ ಪ್ರಕ್ಷಾಲನೆ ಮಾಡಿದ ವಿದುರ. ನೋಡಿ, ದೇವರು ಭೇದ ಮಾಡಿ ನೋಡದಿರು, ಎಲ್ಲ ಭೇದ ಮಾಡಿ ನೋಡಿ. ಭೀಷ್ಮರನ್ನು ಭೇದ ಮಾಡಿ ನೋಡಿದ. ದ್ರೋಣ, ಅಶ್ವತ್ಥಾಮ, ಕೃಪಾ ಹೋಗಿ ಧೃತರಾಷ್ಟ್ರ, ದುರ್ಯೋಧನಾದಿಗಳನ್ನು ಕೂಡ ಭೇದ ಮಾಡಿ ನೋಡಿದ. ಕುಂತಿಯನ್ನು ಪ್ರತ್ಯೇಕವಾಗಿ ಭೇದ ಮಾಡಿ ನೋಡ್ಲಿಲ್ಲ. ಅಲ್ಲಿಯೇ ವಿದುರ ಇದ್ದ, ಅವನನ್ನೂ ಕೂಡ ಅಷ್ಟೇ ಭೇದ ಮಾಡಿ ನೋಡ್ಲಿಲ್ಲ. ಯಾಕೆ ಅಂತಂದ್ರೆ ಕುಂತಿ ಇದ್ದಾಳೆ ಅಲ್ಲಿ, ಪಾಂಡವರಿಗೆ ಜನ್ಮ ಕೊಟ್ಟವಳು. ನಮ್ಮ ವಿದುರ ಇದ್ದಾನೆ, ಕೃಷ್ಣ ಭಕ್ತಿಯ ವಿದುರ ಇದ್ದಾನೆ ಅಂತ ಅಲ್ಲಿಗೆ ಬಂದ. ನಮ್ಮ ದೇವರು ಉದ್ಧಾರ ಮಾಡಬೇಕು ಅಂತ ಕಂಡ್ರೆ ಸಂಘ ಕೊಟ್ಟು, ಕುಂತಿಗೆ ಸಂಘ ಕೊಟ್ಟ ವಿದುರನಂತೂ ಪಾದ ಸೇವೆ ಕೊಟ್ಟ, ಭಗವಂತನ ಮಹಿಮೆಯನ್ನು ಕೇಳಿಸಿದ. ಅಷ್ಟೇ ಅಲ್ಲ, ಸಜ್ಜನರ ಸಂಘ ಮಾಡಿದ್ದಕ್ಕೆ ಕುಂತಿಗೆ ಕೃಷ್ಣ ದರ್ಶನ ಕೊಟ್ಟ. ಅಲ್ಲೇ ಉಪಚಾರ ಮಾಡಿದ. ದುರ್ಯೋಧನಾದಿಗಳ ಮನೆಗೆ ಹೋಗ್ಲಿಲ್ಲ. ದೇವರ ಹತ್ರ ಕೇಳಿದ್ರಂತೆ. ದುರ್ಯೋಧನನೇ ಕೇಳಿದಂತೆ, ನಿನಗೋಸ್ಕರ ತಯಾರು ಮಾಡಿದ್ದೇನೆ ನೈವೇದ್ಯ, ನೀನ್ ಯಾಕೆ ಬರ್ಲಿಲ್ಲ? ಕೃಷ್ಣ ಹೇಳಿದ, 2 ಸಲ ಊಟಕ್ಕೆ ಬರಬೇಕು. 2 ಸಲ, ಎರಡು ಸಂದರ್ಭದಲ್ಲಿ ಊಟಕ್ಕೆ ಬರಬೇಕು. ಸಂಪ್ರೀತ್ಯನ್ನಾನಿ ಭೋಜ್ಯಾನಿ, ಆಪತ್ ಭೋಜ್ಯಾನಿ ವಾ ಪುನಃ. 2 ಸಂದರ್ಭ. ಆಚಾರ್ಯ, ನಿಮ್ಮ ಮನೆಗೆ ಊಟಕ್ಕೆ ಬರ್ತೇನೆ, ಯಾಕಂದ್ರೆ ಬಹಳ ಇಷ್ಟ, ಬಹಳ ಪ್ರೀತಿ ನಿಮ್ಮ ಮೇಲೆ, ಹಾಗಾಗಿ ಆಚಾರ್ಯ ನಾನು ಬೇರೆ ಕಡೆ ಹೋಗುದಿಲ್ಲ, ನಿಮ್ಮ ಹತ್ರ ಬರ್ತೇನೆ. ಸಂಪ್ರೀತ್ಯನ್ನಾನಿ ಭೋಜ್ಯಾನಿ, ದೇವರು ಹೇಳುವ ಮಾತು ದುರ್ಯೋಧನನಿಗೆ. ಅಥವಾ ಆಚಾರ್ಯ, ಹಸಿವಾಗ್ತಾ ಇದೆ, 2 ದಿವಸ ಏಕಾದಶಿ ಆಗಿಬಿಟ್ಟಿದೆ, ಬಹಳ ತುಂಬಾ ಹಸಿವಾಗಿದೆ, ಶ್ರಮ ಆಗಿಬಿಟ್ಟಿದೆ, ಬಿಸಿಲು ತುಂಬಿದೆ. ಆಪದ್ ಭೋಜ್ಯಾನಿ ವಾಮನ, ಸತ್ತೇ ಹೋಗ್ತೇನೆ, ನನಗೆ ಔಷಧ ತಕೊಳ್ಳಿಕ್ಕಿದೆ, ಗುಳಿಗೆ ತಕೊಳ್ಳಿಕ್ಕಿದೆ, ಮೆಡಿಸಿನ್ ತಕೊಳ್ಳಿಕ್ಕಿದೆ, ಏನಾದ್ರೂ ಒಂದು ಹಾಕಿ ಒಂದಿಷ್ಟು ಕೊಡಿ. ಆಪದ್ ಭೋಜ್ಯಾನಿ ವಾ ಪುನಃ. ಕೃಷ್ಣ ಹೇಳಿದ, ದುರ್ಯೋಧನ ನಿನ್ನ ಮನೆಗೆ ಯಾಕೆ ಬರಲಿ? ಸಂಪ್ರೀತ್ಯನ್ನಾನಿ ಭೋಜ್ಯಾನಿ, ನಿನಗೆ ಪ್ರೀತಿ ಉಂಟ ನನ್ನ ಮೇಲೆ? ಸತ್ಯಗಳು ಇಲ್ಲ ಹೇಳಿದ ದುರ್ಯೋಧನ. ಮತ್ತೆ ಸಂಪ್ರೀತ್ಯನ್ನಾನಿ ಭೋಜ್ಯಾನಿ, ನೀನು ಕೊಡುವುದು ಪ್ರೀತಿಯಿಂದ ಅಲ್ಲ, ನಿನ್ನ ಮನೆಗೆ ಬರುವುದಿಲ್ಲ. ಕೃಷ್ಣ ಹೇಳಿದ, ಆಪದ್ ಭೋಜ್ಯಾನಿ ವಾ ಪುನಃ, ನನಗೆ ಆಪತ್ತು ಬಂದಿರಬೇಕು. ನಚಾಪದ್ಗತಃ ವಯಂ, ನನಗೆ ಆಪತ್ತು ಬರಲಿಲ್ಲ, ಅನ್ನಕ್ಕೆ ತೊಂದರೆ ಬರಲಿಲ್ಲ, ನಿನ್ನ ಮನೆಗೆ ಯಾಕೆ ಬರಬೇಕು? ಭೇದ ಮಾಡಿ ನೋಡಿದ ಕೃಷ್ಣ ದುರ್ಯೋಧನನನ್ನು. ನಿನಗೆ ಪ್ರೀತಿಯೂ ಇಲ್ಲ, ನಮಗೆ ಆಪತ್ತೂ ಬರಲಿಲ್ಲ, ನಿನ್ನ ಅನ್ನ ತಿನ್ನುವ ಹಂಗು ನಮಗೇನು ಇಲ್ಲ ಅಂತ ಭೇದ ಇತ್ತ. ಆದರೆ ವಿದುರನನ್ನು ಹಾಗೆ ಮಾಡಲಿಲ್ಲ, ಕುಂತಿಯನ್ನು ಹಾಗೆ ಮಾಡಲಿಲ್ಲ. ಭೇದ ಮಾಡಿ ನೋಡದಿರೋ ಹೇ ಅಧೋಕ್ಷಜ. ಕುಂತಿ ಇದನ್ನೆಲ್ಲ ನೆನಪಿಸಿಕೊಳ್ತಾಳೆ. ಕೃಷ್ಣ, ನೀನು ಭೇದ ಮಾಡಿ ನನ್ನನ್ನು ನೋಡ್ಲಿಲ್ಲ ಅಂತ ಹೇಳ್ತಾ ಅಧೋಕ್ಷಜ. ಅಧೋಕ್ಷಜ ಅಂತಂದ್ರೆ ಇಂದ್ರಿಯದಿಂದ ಬರುವ ಜ್ಞಾನ, ಅದಕ್ಕೆ ಗೋಚರನಾಗುವ ಅಲ್ಲ. ಯಾರು ಇಂದ್ರಿಯದ ಭೋಗವನ್ನು ಅಕ್ಷೇಷು ಅದಕೃತೇಷು ಸತ್ಸು, ಇಂದ್ರಿಯದಿಂದ ಬರುವ ಭೋಗವನ್ನು ಯಾರು ತಿರಸ್ಕರಿಸ್ತಾರೆ, ಅಲ್ಲಿ ಜಾಯತೆ, ಅಲ್ಲಿ ಪ್ರಾದುರ್ಭವತಿ, ಅಲ್ಲಿ ಬಂದು ನಿಲ್ತಾನೆ ನಮ್ಮ ದೇವರು. ಹೇ ಅಧೋಕ್ಷಜ, ಇವತ್ತು ನನ್ನ ಮುಂದೆ ಬಂದು ನಿಂತಿದ್ದಿ, ಯಾಕೆ ನಿಂತಿದ್ದಿ? ನಾನು ಭೋಗವನ್ನು ತೊರೆದವಳು. ಅವಳ ಜೀವನ ಒಂದ್ಸಲ ನೋಡಿ, ಎಲ್ಲಿಯಾದ್ರೂ ಒಂದು ಜೀವನದಲ್ಲಿ ಖುಷಿ ಪಟ್ಟದ್ದಿದೆ ಆ ಕುಂತಿ. ಕುಂಟಿದವಳೇ ಅವಳು. ಎಲ್ಲಿಯೂ ಜೀವನದಲ್ಲಿ ಭೋಗ ಅಂತಿಲ್ಲ.
ಕೈ ಹಿಡಿದ ಗಂಡ, ಅವನಿಂದ ಸುಖ ಸಿಕ್ಕಿತ, ಶಾಪಗ್ರಸ್ತ. ಹಾಗಾಗಿ ಅವನಿಂದ ಭೋಗ ಏನೂ ಇಲ್ಲ ಅವನಿಗೆ. ಮತ್ತೆ ಏನು ಭೋಗ? ದೇವತೆಗಳು ಆಶೀರ್ವಾದ ಮಾಡಿದ್ದಾರೆ ಅಷ್ಟೇ ಹೊರತು ಲೌಕಿಕ ಭೋಗ ಇಲ್ಲ ಅವಳ ಜೀವನದಲ್ಲಿಯೇ ಇಲ್ಲ. ಖುಷಿಯಲ್ಲಿ ತಿಂದವಳ, ಅನ್ನ ತಿಂದವಳ, ಮದುವೆ ಆದಿಗೆ ಇಲ್ಲಿವರೆಗೂ ಕೂಡ ಕಾಡ ಜೀವನ, ವನ ಜೀವನ, ಪರಜೀವನ, ಎಲ್ಲಿಯೂ ತನ್ನ ಜೀವನ, ಗಂಡ ಹಾಕಿದ ಅನ್ನ, ಮಕ್ಕಳು ಕೊಟ್ಟ ಅನ್ನ ಯಾವುದೂ ಇಲ್ಲ. ಅದಕ್ಕೆ ಹೇಳಿದವಳು ಅದೋಕ್ಷಜ. ಅಕ್ಷಜೇಶು ಅಕ್ಷೇಶು ಅಧಕೃತೇಶು, ಇಂದ್ರಿಯದ ಭೋಗ ಅದೆಲ್ಲ ಮೆಟ್ಟಿ ನಿಂತವಳು ನಾನು. ಹಾಗಾಗಿ ಕೃಷ್ಣ ನೀನು ಮುಂದೆ ಬಂದು ನಿಂತಿದ್ದಿ. ಅದೋಕ್ಷಜ. ನಮಗೂ ಒಂದು ಅವಕಾಶ ಇದೆ, ಒಳ್ಳೆಯ ಅವಕಾಶ. ನಾಳೆ ಏಕಾದಶಿ. ಅಕ್ಷೇಶು ಅಧಕೃತೇಶು ಸತ್ಸು, ಶುದ್ಧ ಉಪವಾಸ, ಸತ್ವ ಪರೀಕ್ಷೆಯ ಪರಾಕಾಷ್ಠೆ. ಯಾಕೆಂತಂದ್ರೆ ಸೂರ್ಯ ನಡುನೆತ್ತಿಯಲ್ಲಿ ಬಿಸಿಯಾಗಿರ್ತಾನೆ. ಹಾಗಾಗಿ ಬೆಳಿಗ್ಗೆ ಆಗುವಾಗಲೇ ಏಕಾದಶಿ ಮರೆತು ಹೋಗ್ತದೆ, ಬಾಯಾರಿಕೆ ಪ್ರಾರಂಭ ಆಗುತ್ತೆ. ಯಾವಾಗಲೂ ಬಾಯಾರಿಕೆ ಆಗುತ್ತೆ. ಒಬ್ರು ಹೇಳಿದ್ರು, ಸ್ವಾಮಿ ಅದು ಏಕಾದಶಿ ಪಂಚಾಂಗ ನೋಡಿದ್ ಬೇಡ, ಹಾಗೆ ಗೊತ್ತಾಗಿ ಬಿಡುತ್ತೆ ಅಂತ. ಅದು ಹೇಗಿರಿ, ಬೆಳಗ್ಗೆ ಆಗುವಾಗಲೇ ಹಸಿವಾಗ್ತದೆ ಅಂತ, ಕಾಫಿ ನೆನಪಾಗಿ ಬಿಡ್ತದೆ ಅಂತ. ಅಂದ್ರೆ ಅಕ್ಷಜೇಶು ಅಧಕೃತೇಶು, ಅಥವಾ ಏಕಾದಶಿ ಅಂತಹ ಉಪವಾಸ ಮಾಡಿ ಇಂದ್ರಿಯದ ಭೋಗವನ್ನು 15 ದಿವಸದಲ್ಲಿ 1 ದಿವಸ ನಾವು ಬಿಟ್ರೆ ನಮ್ಮ ದೇವರು ನಮ್ಮ ಮನೆಯಲ್ಲೇ ಬಂದು ವಾಸ ಮಾಡ್ತಾನೆ. ಅದಕ್ಕೆ ಅದೋಕ್ಷಜ. ಕುಂತಿ ಹೇಳ್ತಾಳೆ ಕೃಷ್ಣನ ಹತ್ರ, ಶೇ ಅದೋಕ್ಷಜ, ನೀನು ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸುವುದಿಲ್ಲ? ಅದಕ್ಕೊಂದು ಕಾರಣ ಕೊಟ್ಟದ್ದೇ ಅದನ್ನು. ಅದೋಕ್ಷಜ ನೀನು, ಆದ್ರಿಂದ ಕಾಣುವುದಿಲ್ಲ. ಯಾಕೆಂದ್ರೆ ಇಂದ್ರಿಯದ ಬರುವ ಜ್ಞಾನಕ್ಕೆ ಗೋಚರನಾಗುವವ ನೀನಲ್ಲ. ಹಾಗಾಗಿ ಅದೋಕ್ಷಜ, ನೀನು ಕಾಣ್ತಾ ಇಲ್ಲ.